ಬಿಗ್ ಬಾಸ್ ಕಾರ್ಯಕ್ರಮದ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಕ್ಲೂಸಿವ್. ಖುದ್ದು ಬಿಗ್ ಬಾಸ್ ಹೋಸ್ಟರ್ ಸುದೀಪ್ ಅವರೇ ಮಕ್ಕರಾದ ಸ್ಟೋರಿ ಇದು. ನ್ಯಾಚುರಲ್ ಸ್ಟಾರ್ ಹನುಮಂತು ಎದುರು ಮಕ್ಕರಾದ ಬಾದ್ಶಾ. ಓವರ್ ಸ್ಮಾರ್ಟ್ ಕಿಚ್ಚನಿಗೆ ಕುರಿಗಾಯಕ ಸೈಲೆಂಟ್ ಸ್ಮ್ಯಾಶ್ ಕೊಟ್ಟಿರ್ತಕ್ಕಂಥದ್ದು. ಹನುಮಂತ ಲಮಾಣಿಯ ಆಟಕ್ಕೆ ಸ್ಪರ್ಧಿಗಳಷ್ಟೇ ಅಲ್ಲ, ಕಿಚ್ಚನಿಗೆ ಕಂಗಾಲು. ಇದು ಬಿಗ್ ಬಾಸ್ ಕಾರ್ಯಕ್ರಮದ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಕ್ಲೂಸಿವ್. ಖುದ್ದು ಬಿಗ್ ಬಾಸ್ ಹೋಸ್ಟರ್ ಸುದೀಪ್ ಅವರೇ ಮಕ್ಕರಾದ ಸ್ಟೋರಿ ಇದು. ನ್ಯಾಚುರಲ್ ಸ್ಟಾರ್ ಹನುಮಂತು ಎದುರು ಮಕ್ಕರಾದ ಬಾದ್ಶಾ. ಓವರ್ ಸ್ಮಾರ್ಟ್ ಕಿಚ್ಚನಿಗೆ ಕುರಿಗಾಯಕ ಸೈಲೆಂಟ್ ಸ್ಮ್ಯಾಶ್ ಕೊಟ್ಟಿದ್ದಾರೆ. ಹನುಮಂತು ಲಮಾಣಿಯ ಆಟಕ್ಕೆ ಸ್ಪರ್ಧಿಗಳಷ್ಟೇ ಅಲ್ಲ, ಕಿಚ್ಚನೇ ಕಂಗಾಲಾಗಿರ್ತಕ್ಕಂಥದ್ದು. ಫ್ರೀಡಂ ಟಿವಿಯಲ್ಲಿ ಕಿಚ್ಚ ಸುದೀಪ್ ಮಕ್ಕರಾದ ರೋಚಕ ಸ್ಟೋರಿ ನಿಮ್ಮ ಮುಂದೆ. ಇದು ಬಿಗ್ ಬಾಸ್ ಕಾರ್ಯಕ್ರಮದ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಖುದ್ದು ಬಿಗ್ ಬಾಸ್ ಹೋಸ್ಟರ್ ಸುದೀಪ್ ಅವರೇ ಮಕ್ಕರಾದ ಸ್ಟೋರಿ ಇದು. ನ್ಯಾಚುರಲ್ ಸ್ಟಾರ್ ಹನುಮಂತು ಎದುರು ಮಕ್ಕರಾದ ಬಾದ್ಶಾ. ಓವರ್ ಸ್ಮಾರ್ಟ್ ಕಿಚ್ಚನಿಗೆ ಕುರಿಗಾಯಕ ಸೈಲೆಂಟ್ ಸ್ಮ್ಯಾಶ್ ಕೊಟ್ಟಿದ್ದಾರೆ. ಫ್ರೀಡಂ ಟಿವಿಯಲ್ಲಿ ಕಿಚ್ಚ ಸುದೀಪ್ ಮಕ್ಕರಾದ ರೋಚಕ ಸ್ಟೋರಿ. ಇದು ಬಿಗ್ ಬಾಸ್ ಕಾರ್ಯಕ್ರಮದ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಖುದ್ದು ಬಿಗ್ ಬಾಸ್ ಹೋಸ್ಟ್ ಸುದೀಪ್ ಅವರೇ ಮಕ್ಕರಾಗಿರ್ತಕ್ಕಂಥ ಸ್ಟೋರಿ. ನ್ಯಾಚುರಲ್ ಸ್ಟಾರ್ ಹನುಮಂತು ಎದುರು ಮಕ್ಕರಾಗಿದ್ದಾರೆ. ಓವರ್ ಸ್ಮಾರ್ಟ್ ಕಿಚ್ಚನಿಗೆ ಕುರಿಗಾಯಿಯ ಸೈಲೆಂಟ್ ಸ್ಮ್ಯಾಶ್ ಸಿಕ್ಕಿರ್ತಕ್ಕಂಥದ್ದು. ಹನುಮಂತು ಲಮಾಣಿಯ ಆಟಕ್ಕೆ ಸ್ಪರ್ಧಿಗಳಷ್ಟೇ ಅಲ್ಲ, ಫ್ರೀಡಂ ಟಿವಿಯಲ್ಲಿ ಕಿಚ್ಚ ಸುದೀಪ್ ಮಕ್ಕರಾದ ರೋಚಕ ಸ್ಟೋರಿ. ಹನುಮಂತನೆಂಬ ಮಾಯಾ ಜಿಂಕೆ ಕಟ್ಟಿ ಹಾಕಲಾಗದೆ ಸ್ಪರ್ಧಿಗಳು ಕಕ್ಕಾಬಿಕ್ಕಿ. ಕಡೆಗೆ ಹನುಮನ ಆಟಕ್ಕೆ SSLC ರಂಗ. ಇಷ್ಟು ದಿನ ಹನುಮಂತನಿಗೆ ಹಾಡಿ ಹೊಗಳಿದ ಸುದೀಪ್ ಅವರು ಆಟದ ಕಡೆ ಹೊತ್ತಲ್ಲಿ ಹನುಮಂತನಿಗೆ ಟಕ್ಕರ್ ಕೊಡಲು ವ್ಯರ್ಥ ಪ್ರಯತ್ನ. ಹನುಮಂತ ಆಡದ ಮಾತಿಗೆ ಗಾಂಚಾಲಿ ಪದ ಬಳಸಿ ಕುಟುಕಿದ ಕಿಚ್ಚ. ಹಂಗೇನಿಲ್ರಿ ಸರ ಎಂದು ಕಿಚ್ಚ ಸುದೀಪ್ಗೆ ಹನುಮಂತು ಗೂಗ್ಲಿಯನ್ನು ಬಿಟ್ಟಿದ್ದಾರೆ. ಹನುಮಂತನೆಂಬ ಮಾಯಾ ಜಿಂಕೆ ಕಟ್ಟಿ ಹಾಕಲಾಗದೆ ಸ್ಪರ್ಧಿಗಳು ಕಕ್ಕಾಬಿಕ್ಕಿಯಾಗಿರ್ತಕ್ಕಂಥದ್ದು ಬಿಗ್ ಬಾಸ್ ಮನೆಯಲ್ಲಿ. ಕಡೆಗೆ ಹನುಮನ ಆಟಕ್ಕೆ SSLC ರಂಗನಂತಾದ ಕಿಚ್ಚ ಸುದೀಪ್. ಇಷ್ಟು ದಿನ ಹನುಮಂತನಿಗೆ ಹಾಡಿ ಹೊಗಳಿದ ಸುದೀಪ್ ಆಟದ ಕಡೆ ಹೊತ್ತಲ್ಲಿ ಹನುಮಂತನಿಗೆ ಟಕ್ಕರ್ ಕೊಡಲು ವ್ಯರ್ಥ ಪ್ರಯತ್ನ. ಹನುಮಂತ ಆಡದ ಮಾತಿಗೆ ಗಾಂಚಾಲಿ ಪದ ಬಳಸಿ ಕುಟುಕಿದ ಕಿಚ್ಚ ಸುದೀಪ್. ಆಮೇಲೆ ಹನುಮಂತು ಇನ್ನೊಂದು ಸಲ ನಿಮ್ಮ ಬಾಯಿಂದ ಇದು ರದ್ದಾದ್ರೂ ಪರವಾಗಿಲ್ಲ ಅಂತ ಬಂದ್ರೆ ನಿಮಗೆ ಏನಾನ ಓಟ್ ಬೀಳ್ತಾ ಇರ್ಲಿ, ಹೊರ್ಗಡೆ ಕಳಿಸೋ ಜವಾಬ್ದಾರಿ ನಂದು. ಈ ರದ್ದಾದ್ರೂ ಪರವಾಗಿಲ್ಲ, ಈ ಗಾಂಚಲಿ ಮಾತುಗಳು ಯಾರ ಬಾಯಲ್ಲೂ ಬೇಡಮ್ಮ. ಇದು ಯಾರ ಅಪ್ಪನ ಮನೇನೂ ಅಲ್ಲಮ್ಮ, ಬೇಡಿ. ಇದು ಬಿಗ್ ಬಾಸ್ ಡಿಸೈಡ್ ಮಾಡ್ತಾರೆ ರದ್ದಾಗಬೇಕಾ ಬೇಡವಾ ಅಂತ. ಆಮೇಲೆ ಹನುಮಂತು ಇನ್ನೊಂದು ಸಲ ನಿಮ್ಮ ಬಾಯಿಂದ ಇದು ರದ್ದಾದ್ರೂ ಪರವಾಗಿಲ್ಲ ಅಂತ ಬಂದ್ರೆ ನಿಮಗೆ ಏನಾನ ಓಟ್ ಬೀಳ್ತಾ ಇರ್ಲಿ, ಹೊರ್ಗಡೆ ಕಳಿಸೋ ಜವಾಬ್ದಾರಿ ನಂದು. ಈ ರದ್ದಾದ್ರೂ ಪರವಾಗಿಲ್ಲ, ಈ ಗಾಂಚಲಿ ಮಾತುಗಳು ಯಾರ ಬಾಯಲ್ಲೂ ಬೇಡಮ್ಮ. ಇದು ಯಾರ ಅಪ್ಪನ ಮನೇನೂ ಅಲ್ಲಮ್ಮ, ಬೇಡಿ. ಇದು ಬಿಗ್ ಬಾಸ್ ಡಿಸೈಡ್ ಮಾಡ್ತಾರೆ ರದ್ದಾಗಬೇಕಾ ಬೇಡವಾ ಅಂತ. ಆಮೇಲೆ ಹನುಮಂತು ಇನ್ನೊಂದು ಸಲ ನಿಮ್ಮ ಬಾಯಿಂದ ಇದು ರದ್ದಾದ್ರೂ ಪರವಾಗಿಲ್ಲ ಅಂತ ಬಂದ್ರೆ ನಿಮಗೆ ಏನಾನ ಓಟ್ ಬೀಳ್ತಾ ಇರ್ಲಿ, ಹೊರ್ಗಡೆ ಕಳಿಸೋ ಜವಾಬ್ದಾರಿ ನಂದು. ಈ ರದ್ದಾದ್ರೂ ಪರವಾಗಿಲ್ಲ, ಈ ಗಾಂಚಲಿ ಮಾತುಗಳು ಯಾರ ಬಾಯಲ್ಲೂ ಬೇಡಮ್ಮ. ಇದು ಯಾರ ಅಪ್ಪನ ಮನೇನೂ ಅಲ್ಲಮ್ಮ.